ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿ ಗೆಳೆಯ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೇ, ಇನ್ಮೇಲೆ ಇನ್ ಮುಂದೆ ಕೆಇಎದವರು ಹೊಸ ರೂಲ್ ಆರ್ ಮಾಡೆಲ್ ಅನ್ನು ತಗೊಂಡ್ಬರ್ತಾ ಇದ್ದಾರೆ. ಈ ಮಾಡೆಲ್ ಏನು ಹೊಸದ ಅನ್ನೋದು ಏನಿಲ್ಲ, ಯು ಪಿ ಎಸ್ ಸಿದವರು ಆಲ್ರೆಡಿ ಮಾಡೆಲ್ಸ್ನ ಪ್ರಿಫರ್ ಮಾಡ್ತಾ ಇದ್ದಾರೆ. ಇದೊಂದು ಎಕ್ಸಾಮಿನೇಷನ್ ಮಾಡೆಲ್ ಆಗಿರುತ್ತೆ. ಓಕೆ, ಸೊ ಇವತ್ತು ಮಾಡ್ತಿರೋಂತಹ ವಿಡಿಯೋ ಬಂದು ಎಲ್ಲಾ ವಿದ್ಯಾರ್ಥಿಗಳು, ಎಷ್ಟೆಲ್ಲ ಜನ ವಿದ್ಯಾರ್ಥಿಗಳು ನಮ್ಮ ಕರ್ನಾಟಕದಲ್ಲಿ ಗೌರ್ಮೆಂಟ್ ಅಲ್ಲಿ ಎಕ್ಸಾಮ್ ಬೇಕು, ಗೌರ್ಮೆಂಟ್ ಜಾಬ್ಸ್ ಬೇಕು ಅನ್ನೋರು ಇದ್ದೀರಾ, ಇವರೆಲ್ಲಾ ವಿದ್ಯಾರ್ಥಿಗಳಿಗೂ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಅಂಡ್ ಪ್ಲಾನಿಂಗ್ ಮಾಡೋದಕ್ಕೆ, ನಿಮ್ಮ ಪ್ರಿಪರೇಷನ್ ಅನ್ನು ಪ್ಲಾನಿಂಗ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಮುಖ್ಯವಾದಂತಹ ವಿಡಿಯೋ ಆಗಿರುತ್ತೆ. ಸೊ ಯಾರೆಲ್ಲ ನಮ್ಮ ಚಾನೆಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇವತ್ತು ಮಾಡ್ತಿರೋಂತಹ ವಿಡಿಯೋ ಒಂದು ಹೊಸ ಮಾಡೆಲ್ ಅನ್ನು ತರ್ತಾ ಇದ್ದಾರೆ ನಮ್ಮ ಕೆಇಎದವರು. ಪ್ರಸನ್ನ ಸಾಹೇಬ್ರು ಆಲ್ರೆಡಿ ಡಿಸ್ಕಸ್ ಮಾಡಿಬಿಟ್ಟು ವೇರಿಯಸ್ ಡಿಸ್ಕಷನ್ಸ್ ವಿತ್ ಇನ್ ದ ಡಿಪಾರ್ಟ್ಮೆಂಟ್ ಮಾಡಿದ ನಂತರ ಅವ್ರು ಏನ್ ಮಾಡಿದರೆ, ಈ ಪರ್ಮಿಷನ್ಗಾಗಿ KPSC ಮಾಡೆಲ್ನ ನಾವು ಸಹ ಇಂಪ್ಲಿಮೆಂಟ್ ಮಾಡ್ತೀವಿ. ಓಕೆ, ಬಟ್ KPSC ದವರು ಸುಮಾರು ಸಲ ನೀವು ನೋಡಿರ್ತೀರಾ, ಯಾವುದೇ ಒಂದು ರಿಕ್ರೂಟ್ಮೆಂಟ್ ನಡೆಸ್ತಾ ಇದ್ದಾರೆ ಅಂದ್ರೆ ಅದಕ್ಕೊಂದು ಟೈಮ್ ಟೇಬಲ್ ಅನ್ನು ಕೊಡ್ತಾರೆ, ಕರೆಕ್ಟ್ ಅಲ್ವಾ? ಟೈಮ್ ಟೇಬಲ್ ಇರುತ್ತೆ. ಆ ಟೈಮ್ ಟೇಬಲ್ ಇರೋದ್ರಿಂದ ತುಂಬಾ ಜನ ವಿದ್ಯಾರ್ಥಿಗಳು ಹೆಲ್ಪ್ಫುಲ್ ಏನಾಗುತ್ತೆ ಅಂತಂದ್ರೆ, ನಾವು ಪ್ರಿಪರೇಷನ್ ಯಾವಾಗಿಂದ ಮೊದಲುಗೊಳ್ಬೇಕು, ಯಾವಾಗ ಎಂಡ್ ಮಾಡ್ಕೋಬೇಕು, ಅಂಡ್ ಯಾವಾಗ ಎಕ್ಸಾಮ್ ಡೇಟ್ ಇರುತ್ತೆ ಅನ್ನೋದು ಮುಂಚಿತವಾಗಿ ನೋಟಿಫಿಕೇಶನ್ ದಿನನೇ ಗೊತ್ತಾಗುತ್ತೆ. ಬಟ್ ಈಗ ನಮ್ಮ ಕೆಇಎದವರು UPSC ತರ ಒಂದು ಸ್ಟ್ಯಾಂಡರ್ಡೈಸ್ಡ್ ಡಿಪಾರ್ಟ್ಮೆಂಟ್ ತರ ಐಡಿಯಾವನ್ನು ತಗೊಂಡ್ಬಂದು ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಮುಂದುವರೆದಿದ್ದಾರೆ. ಅಂಡ್ ಇದು ಪರ್ಮಿಷನ್ಗಾಗಿ ರಿಕ್ವೆಸ್ಟ್ ಕೊಟ್ಟಿರೋ ಅಂತಹ ಪ್ರಸನ್ನ ಸಾಹೇಬರಿಗೆ ತುಂಬಾ ಧನ್ಯವಾದಗಳು. ಈ ತರ ಮಾಡೆಲ್ಸ್ ನ ತಗೊಂಡ್ಬರ್ತಾ ಇದಾರೆ ಅಂದ್ರೆ ಎಲ್ಲಾ ವಿದ್ಯಾರ್ಥಿಗಳ ಜೀವನವನ್ನು ಥಿಂಕ್ ಮಾಡ್ಬಿಟ್ಟು ಈ ಮಾಡೆಲ್ ನ ತಗೊಂಡ್ಬಂದಿದ್ದಾರೆ. ಏನ್ ಈ ಮಾಡೆಲ್ಲು, ಯಾಕೆ ಇದನ್ನ ತಂದಿದ್ದಾರೆ, ಏನು ಅನ್ನೋದನ್ನ ಡಿಸ್ಕಸ್ ಮಾಡೋಣ ಸ್ಟೆಪ್ ಬೈ ಸ್ಟೆಪ್. ನೋಡಿ, ಹಲವಾರು ರಿಕ್ರೂಟ್ಮೆಂಟ್ಸ್ಗೆ, ಐ ಮೀನ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್, ಎಷ್ಟು ಡಿಪಾರ್ಟ್ಮೆಂಟ್ಸ್ ಇದೆ ಅಷ್ಟು ಡಿಪಾರ್ಟ್ಮೆಂಟ್ಸ್ಗೆ ನಾವು ಸುಮಾರು ಸಲ ಎಕ್ಸಾಮ್ ಬರಿತಾ ಇದ್ವಿ. ಈಗ ನೀವು ನೋಡಿರ್ತಾರೆ, SDA ಇರ್ಬೋದು, FDA ಇರ್ಬೋದು, ಟೆಕ್ನಿಕಲ್ ಪೋಸ್ಟ್ ಅಲ್ಲಿ AE ಇರ್ಬೋದು, JE ಇರ್ಬೋದು, ಹಾಗೆ ಇನ್ನು ಹಲವಾರು ಇತರ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಕಂಡಕ್ಟ್ ಮಾಡುವಂತಹ ಸೇಮ್ ಕ್ವಾಲಿಫಿಕೇಶನ್ಗೆ ಕಂಡಕ್ಟ್ ಮಾಡುವಂತಹ ವೇರಿಯಸ್ ಎಕ್ಸಾಮಿನೇಷನ್ಸ್ ಇರ್ಬೋದು. ಓಕೆ, ನಾನು ಒನ್ ಬೈ ಒನ್ ಲಿಸ್ಟ್ ಮಾಡಕ್ ಹೋಗಲ್ಲ. ಈಗ ತನಕ ಬಿಟ್ಟಿರೋಂತಹ ಎಲ್ಲಾ ಡಿಪಾರ್ಟ್ಮೆಂಟ್ಸಿನ ವೇಕೆನ್ಸೀಸ್, ಈಗ ರೀಸೆಂಟ್ ಆಗಿ KEA ನಲ್ಲಿ ಬಂದಿರೋಂತಹ 4732 ಅನ್ಸುತ್ತೆ, 4723 ವೇಕೆನ್ಸೀಸ್ ಏನ್ ಬಿಟ್ಟಿದ್ದಾರೆ, 4723 ವೇಕೆನ್ಸೀಸ್ ಯಾವುದೆಲ್ಲ, VAO ಇರ್ಬೋದು, ಹಾಗೂ ಲ್ಯಾಂಡ್ ಸರ್ವೇಯರ್ ಇರ್ಬೋದು, KRIES ಇರ್ಬೋದು, ಅಂಡ್ ಪೊಲೀಸ್ ಕಾನ್ಸ್ಟೇಬಲ್ ಇನ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಇರ್ಬೋದು. ಇವೆಲ್ಲ ಸೇರ್ಬಿಟ್ಟು ಒಂದೇ ದಿನದಲ್ಲಿ ನಿಮಗೆ ನೋಟಿಫಿಕೇಶನ್ ಅನ್ನು ಬಿಟ್ಟಿದ್ರು. ಈಗ ಈ ಮಾಡೆಲ್ ಏನ್ ಹೇಳುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ, ನಡೀರಿ. ಈ ಮಾಡೆಲ್ ಯಾಕೆ ಬಂದಿದೆ ಅಂತಂದ್ರೆ, ಒಂದೇ ಒಂದು ಸಿಂಗಲ್ ಎಕ್ಸಾಮಿನೇಷನ್ ವಿಂಡೋ ಗೈಸ್. ಓಕೆ, ಇನ್ಮೇಲೆ KEAದವರು ಒಂದು ಸಿಂಗಲ್ ಎಕ್ಸಾಮಿನೇಷನ್ ವಿಂಡೋ ಮಾಡ್ಬೇಕಂತ ಬಯಸ್ತಾ ಇದ್ದಾರೆ. ಅದ ಯಾಕೆ ಅಂತಂದ್ರೆ, ಫಾಸ್ಟ್ ರಿಕ್ರೂಟ್ಮೆಂಟ್ಸ್ ಅಲ್ಲಿ ತುಂಬಾ ಫಾಸ್ಟ್ ಆಗಿರ್ಲಿ ಅಂತ ಹೇಳ್ಬಿಟ್ಟು. ಓಕೆ, ಈಗ ಏನಾಗಿದೆ ಅಂತಂದ್ರೆ, KEAದವರು ರಿಕ್ವೆಸ್ಟೆಡ್ powers similar to the KPSC to conduct recruitments for various government departments, and ಈ ಪ್ರಪೋಸಲ್ ಅನ್ನು DPIR ಡಿಪಾರ್ಟ್ಮೆಂಟ್ ಗೆ ಆಲ್ರೆಡಿ ಸಬ್ಮಿಟ್ ಮಾಡಿದ್ದಾರೆ. DPIR ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಆಗಿರುತ್ತೆ. ಸೊ ಈ ಡಿಪಾರ್ಟ್ಮೆಂಟ್ಗೆ ಆಲ್ರೆಡಿ ರಿಕ್ವೆಸ್ಟ್ ಅನ್ನು ಸಬ್ಮಿಟ್ ಮಾಡಿದ್ದಾರೆ. ಯಾರು? KEAದವರು. ನಾವು KPSC ಮಾಡೆಲ್ ಅನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ. ನೋಡಿ, ಈಗ ಕರೆಂಟ್ ಸಿಚುಯೇಷನ್ ಏನಿದೆ ಅನ್ನೋದು ಜಸ್ಟ್ ನೋಡೋಣ ಒಂದು ಬ್ರೀಫ್ ಆಗಿ. ಕರೆಂಟ್ ಸಿಚುಯೇಷನ್ ಅಲ್ಲಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇಂಡಿಪೆಂಡೆಂಟ್ ಆಗಿ KEAನ ಅಪ್ರೋಚ್ ಆಗ್ತಿದ್ದಾರೆ. ಓಕೆ, ಫಾರ್ ಎಕ್ಸಾಂಪಲ್ ಆಗಿ ಹೇಳ್ಬೇಕಂದ್ರೆ, KEAಗೆ ಈಗ ಲ್ಯಾಂಡ್ ಸರ್ವೇಯರ್ ಕಂದಾಯ ಇಲಾಖೆನಿಂದ ಅವ್ರು ಸಪರೇಟ್ ಆಗಿ ರಿಕ್ವೆಸ್ಟ್ ಕೊಟ್ಟಿದ್ದಾರೆ KEAಗೆ. ಈಗ ಅವ್ರಿಗೆ ಅಂತಾನೆ ಸಪರೇಟ್ ಆಗಿ ಎಕ್ಸಾಮ್ ಕಂಡಕ್ಟ್ ಮಾಡಬೇಕು ಅಲ್ವಾ? ಅಂಡ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಪರೇಟ್ ಆಗಿ ರಿಕ್ವೆಸ್ಟ್ ಕೊಟ್ಟಿದ್ದಾರೆ, ಅದಕ್ಕೆ ಮತ್ತೆ ಸಪರೇಟ್ ಆಗಿ ಎಕ್ಸಾಮ್ ಕಂಡಕ್ಟ್ ಮಾಡಬೇಕು. ಇದು ಈಗ ನಮ್ಮ ಇರೋಂತಹ ಪ್ರೆಸೆಂಟ್ ಸಿಚುಯೇಷನ್. ಇದಕ್ಕೆ ಸಪರೇಟ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕಾಗುತ್ತೆ. ಸೇಮ್ ಸಿಮಿಲರ್ ಟೈಪ್ ಆಫ್ ಪೋಸ್ಟ್, ಗ್ರೂಪ್ C ಪೋಸ್ಟೇ ಇದ್ರೂ ಸಹ ಬೇರೆ ಬೇರೆ ಇತರ ತರ ಎಕ್ಸಾಮಿನೇಷನ್ಸ್ ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇದು ಏನಾಗುತ್ತೆ ಅಂತಂದ್ರೆ, ಮಲ್ಟಿಪಲ್ ಎಕ್ಸಾಮಿನೇಷನ್ ಕ್ಯಾಂಡಿಡೇಟ್ಸ್ ಬರಿಬೇಕು. ಕ್ಯಾಂಡಿಡೇಟ್ ಸಮಯವನ್ನು ಸಹ ತುಂಬಾ ಮುಖ್ಯ. ಕ್ಯಾಂಡಿಡೇಟ್ಸ್ ಪ್ರತಿಯೊಂದು ಎಕ್ಸಾಮ್ಗೆ ಡಿಫ್ರೆಂಟ್ ಪ್ಯಾಟರ್ನ್ ಓದ್ಬೇಕಾಗುತ್ತೆ, ಹಾಗೂ ತುಂಬಾ ಕನ್ಫ್ಯೂಷನ್, ಟೈಮ್ ಡಿಲೇ, ಪ್ರತಿ ಎಕ್ಸಾಮ್ಗೆ ಟ್ರಾವೆಲ್ ಮಾಡಬೇಕು ಅಲ್ವಾ? ರಿಕ್ರೂಟ್ಮೆಂಟ್ಸ್ ಡಿಲೇ ಆಗುತ್ತೆ, ಹಾಗೂ ಆಸ್ಪಿರೆಂಟ್ಸ್ ಮೇಲೆ ಬರ್ಡನ್ ಇದು. ಯಾಕಂದ್ರೆ ತುಂಬಾ ಜನ ಬೇರೆ ಬೇರೆ ಊರುಗಳಿಂದ ಟ್ರಾವೆಲ್ ಮಾಡ್ತಾರೆ, ಒಂದಿನ ಅಕಾಮಿಡೇಷನ್ ಅಲ್ಲಿ ಇರ್ತಾರೆ, ನಂತರ ಇವೆಲ್ಲ ಲಾಸ್, ಟ್ರಾವೆಲ್ ಅಕಾಮಿಡೇಷನ್ ಇರ್ಬೋದು,
ಮತ್ತೆ ಟೈಮ್ ಇರ್ಬೋದು, ಇದೆಲ್ಲಾನು ಸೇವ್ ಮಾಡೋದಕ್ಕಾಗಿ ಈಗ ಇದನ್ನೆಲ್ಲ ರಿಕ್ರೂಟ್ಮೆಂಟ್ ಅಲ್ಲೂ ಸಹ ಡಿಲೇ ಆಗುತ್ತೆ ಗೈಸ್. ಈ ತರ ಮಾಡೋದ್ರಿಂದ ಪ್ರತಿಯೊಂದಲ್ಲಿ ಸಪರೇಟ್ ಸಪರೇಟ್ ಆಗಿ ಕರೆದ್ರೆ ಏನಾಗುತ್ತೆ, ಡಿಪಾರ್ಟ್ಮೆಂಟ್ಗೆ ಸಪರೇಟ್ ಸಪರೇಟ್ ಆಗಿ ರಿಕ್ವೆಸ್ಟ್ ಹೋಗುತ್ತೆ, ಸಪರೇಟ್ ಸಪರೇಟ್ ಎಕ್ಸಾಮ್ ಕಂಡಕ್ಟ್ ಮಾಡ್ಬೇಕು. ಇದೆಲ್ಲ ಎಕ್ಸ್ಪೆಂಡಿಚರು ಸಹ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಮೇಲೆ ಎಕ್ಸ್ಪೆಂಡಿಚರ್ ಬರ್ಡನ್ ಸಹ ಆಗುತ್ತೆ. ಹಾಗಾಗಿ ಕೆಇಎ ಏನ್ ಪ್ರಪೋಸ್ ಮಾಡಿದೆ, ಬ್ಯೂಟಿಫುಲ್ ಐಡಿಯಾ ಗಾಯ್ಸ್. ಇದು ನೋಡಿ ಗ್ರೀನ್ ಅಲ್ಲೇ ಬಂದಿದೆ, ಗ್ರೀನರಿ ಸೊಲ್ಯೂಷನ್ ಅಂತ ಕರಿಬಹುದು. ಯಾಕೆ ನೋಡಿ, ಎಲ್ಲಾ ವೇಕೆನ್ಸೀಸ್ ನ ಕ್ಲಬ್ ಮಾಡ್ಬಿಟ್ಟು ಮಲ್ಟಿಪಲ್ ಡಿಪಾರ್ಟ್ಮೆಂಟ್ ವೇಕೆನ್ಸೀಸ್ ನ ಕ್ಲಬ್ ಮಾಡ್ತಾರೆ. ಕ್ಲಬ್ ಅಂದೇನು, ಎಲ್ಲಾ ತುಂಡು ತುಂಡು ತುಂಡುಗಳನ್ನ ಒಂದು ಬಾಕ್ಸ್ ಅಲ್ಲಿ ಹಾಕ್ತಾರೆ. ಈ ಎಲ್ಲಾ ಪೋಸ್ಟ್ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ, ಗ್ರೂಪ್ ಡಿ ಯಾವುದೇ ವೇಕೆನ್ಸಿ ಇರಲಿ ಎಲ್ಲಾನು ಒಂದು ಗುಂಪಲ್ಲಿ ಹಾಕಿ ಅದಕ್ಕೆ ಒಂದೇ ಒಂದು ಸಿಂಗಲ್ ಕಾಮನ್ ಎಕ್ಸಾಮಿನೇಷನ್ ಅಂತ ಕಂಡಕ್ಟ್ ಮಾಡ್ತಾರೆ. ಈ ಎಕ್ಸಾಮಿನೇಷನ್ ವರ್ಷದಲ್ಲಿ ಎಷ್ಟು ಸಲ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಸಿಂಗಲ್ ಕಾಮನ್ ಎಕ್ಸಾಮಿನೇಷನ್ ಅಂದೇನು ವರ್ಷದಲ್ಲಿ ಏನು 20 ಸಲ ಕಂಡಕ್ಟ್ ಮಾಡ್ತಾರಾ? ಇಲ್ಲ, ವರ್ಷದಲ್ಲಿ 2 ಎಕ್ಸಾಮ್ ನಡೆಯುತ್ತೆ. ಇನ್ನ ಮೇಲೆ KPSC ಕಂಡಕ್ಟ್ ಮಾಡಿರೋದು ವರ್ಷದಲ್ಲಿ ಓನ್ಲಿ ಟ್ವೈಸ್. ಆ ಪ್ಯಾಟರ್ನ್ ಸಹ ಇದೆ, ಅದನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ, ಅಂದ್ರೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡೋಣ. ಸೊ ಈಗ ಈ ಸಿಂಗಲ್ ಕಾಮನ್ ಎಕ್ಸಾಮಿನೇಷನ್ ಟ್ವೈಸ್ ಇನ್ ಇಯರ್ ನಡೆಯುತ್ತೆ, ಇದು ನೆನಪಿರ್ಲಿ. ಓಕೆ, ಟ್ವೈಸ್ ಇನ್ ಇಯರ್. ಇದು KPSC ಮಾಡೆಲ್ ನ ಫಾಲೋ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಯಾವುದೇ ತರ ತೊಂದರೆ ಇಲ್ದಂಗೆ ಅವರೇ ಕಂಪ್ಲೀಟ್ ಆಗಿ ಸೆಲೆಕ್ಷನ್ ಮಾಡ್ಬಿಟ್ಟು ಲಿಸ್ಟ್ ನ ರೆಡಿ ಮಾಡಿ ಸೆಲೆಕ್ಷನ್ ಲಿಸ್ಟ್ ಸಹ ಇವರೇ ಮಾಡ್ಕೊಡ್ತಾರೆ ಅನ್ನೋದು ಈಗ ಬಂದಿರೋಂತ ಮಾಹಿತಿ. ಇದು ನಾ ಸ್ಟ್ರೀಮ್ ಲೈನ್ ದ ಎಂಟೈರ್ ರಿಕ್ರೂಟ್ಮೆಂಟ್ ಪ್ರಾಸೆಸ್. ಸೂಪರ್ ಗೈಸ್. ಈ ಐಡಿಯಾ ನಿಜವಾಗ್ಲೂ ಯಾಕೆ ಇಷ್ಟು ದಿನದಿಂದ ಬಂದಿಲ್ಲ ಅನ್ನೋದು ತುಂಬಾ ಸಮಸ್ಯೆ ಆಗ್ತಾ ಇತ್ತು. ನೀವು ನೋಡಿರ್ತೀರಾ ಕೆಲವೊಂದು ವಿಡಿಯೋಸ್ ಅಲ್ಲಿ, ನಾನು ನೋಡಿದ್ದೆ, ಕಾಂತ್ ಕುಮಾರ್ ಅವರು ತುಂಬಾ ಹೋರಾಟಗಳನ್ನು ಮಾಡಿದ್ರು. ಆ ಕಾಂತ್ ಕುಮಾರ್ ಅವರು ಸಹ ಈ ರಿಕ್ವೆಸ್ಟ್ ಅನ್ನು ಎಷ್ಟೋ ಸಲ ಕಿರ್ಚಾಡ್ತಾ ಕೂಗಾಡ್ತಾ ಅವ್ರು ಹೇಳಿರೋ ಮಾತುಗಳನ್ನು ಸಹ ಎಲ್ಲರೂ ಕೇಳಿರ್ತೀರಾ. ಯಾಕೆ KPSC ತರ ರಿಕ್ರೂಟ್ಮೆಂಟ್ ಒಂದು ಕ್ಯಾಲೆಂಡರ್ ಶೆಡ್ಯೂಲ್ ನ ಕಂಡಕ್ಟ್ ಮಾಡಲ್ಲ, UPSC ತರ ಯಾಕೆ KEA KPSC ಒಂದು ಕ್ಯಾಲೆಂಡರ್ ಶೆಡ್ಯೂಲ್ ಮಾಡ್ಕೊಂಡು ಲಿಸ್ಟ್ ಆಫ್ ರಿಕ್ರೂಟ್ಮೆಂಟ್ಸ್ ಯಾಕೆ ಒಂದು ಕ್ಯಾಲೆಂಡರ್ ಮುಖಾಂತರ ಮಾಡಕ್ ಆಗ್ತಾ ಇಲ್ಲ ಅನ್ನೋದನ್ನ ಎಷ್ಟೋ ಸಲ ನೀವು ಕೇಳಿರ್ತೀರ. ಈಗ ಆ ತೊಂದರೆ ಇರಲ್ಲ. ಈ ಪ್ರಪೋಸಲ್ ಪಕ್ಕಾ ಸಬ್ಮಿಟ್ ಆಗಿದೆ, ಅಂದ್ರೆ ಸಬ್ಮಿಟ್ ಆಗಿದೆ. ಈ ಪ್ರಪೋಸಲ್ ಪಕ್ಕಾ ಪರ್ಮಿಷನ್ ಸಿಗುತ್ತೆ. ಈಗ ಈ ಈ ಪ್ರಾಸೆಸ್ ಯಾಕೆ ಚೇಂಜ್ ನ ಕೋರ್ತಾ ಇದೆ, ನೀವು ಆಲ್ರೆಡಿ ಗೊತ್ತಿದೆ. ಮೆನಿ ಆಸ್ಪಿರೆಂಟ್ಸ್ ತುಂಬಾ ಸಲ ಡಿಫ್ರೆಂಟ್ ಡಿಫ್ರೆಂಟ್ ಪೋಸ್ಟ್ ಹಾಕ್ತಾರೆ, ಅಲ್ಲೂ ರೊಕ್ಕ ಲಾಸು. ಮತ್ತೆ ರಿಪೀಟೆಡ್ ಕ್ಯಾಂಡಿಡೇಟ್ಸ್, ಮತ್ತೆ ಎಕ್ಸಾಮ್ ಫೀನು, ರಿಪೀಟೆಡ್ ಅಪ್ಲಿಕೇಶನ್ಸ್, ಎಕ್ಸಾಮ್ ಫೀಸು, ಟ್ರಾವೆಲ್, ಟೈಮ್, ಕಾಸ್ಟ್, ಫೈನಾನ್ಷಿಯಲ್ ಅಂಡ್ ಮೆಂಟಲ್ ಸ್ಟ್ರೆಸ್. ನೋಡಿ, ಎ ಕಾಮನ್ ಎಕ್ಸಾಮಿನೇಷನ್ ವಿಲ್ ಸೇವ್ ಟೈಮ್, ಮನಿ, ಎಫರ್ಟ್ ಅಂಡ್ ಫಾಸ್ಟರ್ ರಿಕ್ರೂಟ್ಮೆಂಟ್ಸ್, ಬೆಟರ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್. ಸೇಮ್ ಟೈಮ್ನೇ ಮತ್ತೆ ಮತ್ತೆ ಪುನಃ ಇನ್ನೊಂದು ಎಕ್ಸಾಮ್ ಕಂಡಕ್ಟ್ ಮಾಡೋದಕ್ಕೆ ಎಷ್ಟು ಟೈಮ್ ವೇಸ್ಟ್ ಆಗ್ತಾ ಇತ್ತು, ಕರೆಕ್ಟ್ ಅಲ್ವಾ? ಈಗ KEA ಆಲ್ರೆಡಿ ಕಂಡಕ್ಟ್ಸ್ ರಿಕ್ರೂಟ್ಮೆಂಟ್ಸ್ ಫಾರ್ ಯಾವುದು ನೀವು ನೋಡಿರ್ತೀರಾ. ಈಗ VAO ಇರ್ಬೋದು, ಲ್ಯಾಂಡ್ ಸರ್ವೇರ್, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಟೀಚರ್ಸ್ ಮತ್ತು ಪೊಲೀಸ್ ರಿಕ್ರೂಟ್ಮೆಂಟ್, ಅದರ್ ಗ್ರೂಪ್ ಸಿ ಟೆಕ್ನಿಕಲ್ ಪೋಸ್ಟ್ ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಅಂಡ್ ಮೆನಿ ಅದರ್ ಡಿಪಾರ್ಟ್ಮೆಂಟ್ಸ್ ಆಸ್ ಪರ್ ದ ಗೌರ್ಮೆಂಟ್ ಇಂಟ್ರೆಸ್ಟ್ಮೆಂಟ್. ಈಗ ಬೆನಿಫಿಟ್ಸ್, ಇದು ಅಪ್ರೂವಲ್ ಸಿಕ್ಕಿದ ಮೇಲೆ ಏನೆಲ್ಲ ಬೆನಿಫಿಟ್? ಒಂದೇ ಕಾಮನ್ ಎಕ್ಸಾಮಿನೇಷನ್, ಫಾಸ್ಟರ್ ರಿಕ್ರೂಟ್ಮೆಂಟ್ ಪ್ರಾಸೆಸ್, ಎಕ್ಸ್ಪೆಂಡಿಚರ್ ಆನ್ ಗೌರ್ಮೆಂಟ್ ಕಡಿಮೆ ಆಗುತ್ತೆ, ಯಾಕಂದ್ರೆ 24 ಸಲ ಎಕ್ಸಾಮ್ ನ ಕಂಡಕ್ಟ್ ಮಾಡೋದು ಬೇಕಾಗಲ್ಲ. ಸ್ಟ್ರೆಸ್ ಕಡಿಮೆ, ಸ್ಟೂಡೆಂಟ್ ಸ್ಟ್ರೆಸ್ ಹಾಗೂ ಕಾಸ್ಟ್ ಸೇವ್ ಆಗುತ್ತೆ, ಸ್ಟ್ರೆಸ್ ಉಳಿಯುತ್ತೆ, ಸ್ಟ್ರೆಸ್ ಕಡಿಮೆ ಆಗುತ್ತೆ ಹಾಗೂ ಕಾಸ್ಟ್ ಉಳಿಯುತ್ತೆ. ಕ್ವಿಕ್ಕರ್ ಫಿಲ್ಲಿಂಗ್ ಆಫ್ ವೇಕೆಂಟ್ ಗೌರ್ಮೆಂಟ್ ಪೋಸ್ಟ್. ಈಗ ಗೌರ್ಮೆಂಟ್ ಅಲ್ಲಿ ಒಂದು ಎಕ್ಸಾಂಪಲ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ವೇಕೆನ್ಸಿ ಇದೆ ಅಂತ ಕೇಳಿರ್ತೀರ, ಅದು ಯಾವಾಗ ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಏನು ಗೊತ್ತಾಗಲ್ಲ ಅಲ್ವಾ? ರಿಕ್ವೆಸ್ಟ್ ಕೊಟ್ಟಿದ ಮೇಲೂ ಸಹ ಅದಕ್ಕೆ ಮತ್ತೆ ಎಕ್ಸಾಮಿನೇಷನ್ ಪ್ರಿಪೇರ್ ಮಾಡೋಕೆ ಮತ್ತೆ ಸಪರೇಟ್ ಆಗಿ ಟೈಮ್ ಡೆಡಿಕೇಟ್ ಮಾಡ್ಬೇಕು ಸ್ಟೂಡೆಂಟ್ಸ್. ಇದೆಲ್ಲ ಟೈಮ್ ವೇಸ್ಟ್ ಗೈಸ್. ಈಗ ಇನ್ಮೇಲಿಂದ ಗೇಟ್ ಇಂಜಿನಿಯರಿಂಗ್ ಸರ್ವಿಸ್ ಹೇಗೆ ನಡೆಯುತ್ತಲ್ವಾ, ಇದನ್ನೆಲ್ಲ ನಾನು ಡಿಸ್ಕಸ್ ಮಾಡಕ್ ಹೋಗಲ್ಲ. ಗೇಟ್ ಇಂಜಿನಿಯರಿಂಗ್ ಸರ್ವಿಸ್ ಎಲ್ಲ ಹೇಗೆ ನಡೆಯುತ್ತೆ ಅದೇ ತರ ನಿಮ್ಮ ಒಂದು ಪ್ಯಾಟರ್ನ್ ಇರುತ್ತೆ. ಓಕೆ, ಅದೇ ತರ ನಿಮ್ಮ ಎಲ್ಲ ಒಂದು ಪ್ಯಾಟರ್ನ್ ಇರುತ್ತೆ. ನೀವು ಇಲ್ಲಿ ನೋಡ್ಬೋದು, ಒನ್ಸ್ ಪ್ರಪೋಸಲ್ ಈಸ್ ಅಂಡರ್ ಕನ್ಸಿಡರೇಷನ್ ಬೈ ದ ಸ್ಟೇಟ್ ಗವರ್ನಮೆಂಟ್, ಇಫ್ ಅಪ್ರೂವ್ಡ್ KEA ವಿಲ್ ಗೆಟ್ ಪವರ್ಸ್ ಸಿಮಿಲರ್ ಟು ದ KPSC and KEA can start conducting common exam for all multiple departments. Centralized recruitment ಆಗೋಗುತ್ತೆ. ಸಿಸ್ಟಮ್ ಇನ್ ಕರ್ನಾಟಕ ಬಿಕಮ್ಸ್ ರಿಯಾಲಿಟಿ ಆಗ್ಬಿಡುತ್ತೆ ಗೈಸ್. ಸೆಂಟ್ರಲೈಸ್ಡ್ ರಿಕ್ರೂಟ್ಮೆಂಟ್ ಅಂತ ಕರಿತೀವಿ ನಾವು ಇದನ್ನ. ನೀವು ಸೆಂಟ್ರಲೈಸ್ಡ್ ಅಂದ್ರೆ ನೋಡಿರ್ತೀರಾ, ಈಗ ಇಸ್ರೋಗೆ ಹಲವಾರು 20 ಡಿಪಾರ್ಟ್ಮೆಂಟ್ ಇದಾವಂದ್ರೆ ಒಂದೊಂದು ಡಿಪಾರ್ಟ್ಮೆಂಟ್ಗೆ ಸಪರೇಟ್ ಆಗಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರಲ್ವಾ, ಆಗದೆ ಒಂದೊಂದು ಎಕ್ಸಾಮ್ ಸಪರೇಟ್ ಡಿಪಾರ್ಟ್ಮೆಂಟ್ಗೆ, ಅಂದ್ರೆ ಬೆಂಗಳೂರಲ್ಲಿರೋ ಇಸ್ರೋಗೆ ಸಪರೇಟು, ಇಸ್ರೋ ಹ್ಯೂಮನ್ ಸ್ಪೇಸ್ ಫ್ಲೈಟ್ಗೆ ಸಪರೇಟು, ವಿಕ್ರಮ್ ಸಾರಾಭಾಯ್ ಸ್ಪೇಸ್ ಸೆಂಟರ್ಗೆ ಎಕ್ಸಾಮ್ ಸಪರೇಟ್, ಈ ತರ ಕಂಡಕ್ಟ್ ಮಾಡೋ ಬದಲು ಒಂದೇ ಎಕ್ಸಾಮ್ ಎಲ್ಲಾ ಡಿಪಾರ್ಟ್ಮೆಂಟ್ ವೇಕೆನ್ಸೀಸ್ ನ ಮರ್ಜ್ ಮಾಡ್ಬಿಟ್ಟು ಒಂದು ಎಕ್ಸಾಮ್ ಕಂಡಕ್ಟ್ ಮಾಡೋದು ಅನ್ನೋದು ಈ ಸೆಂಟ್ರಲೈಸ್ಡ್ ರಿಕ್ರೂಟ್ಮೆಂಟ್ ಮೀನಿಂಗ್. ಓಕೆ, ಅದು ನಿಮ್ಗೆ ಎಲ್ಲರಿಗೂ ಗೊತ್ತಾಗಿದೆ ಅನ್ಸುತ್ತೆ. ಇದು ಎಫಿಷಿಯಂಟ್ ಟ್ರಾನ್ಸ್ಪರೆಂಟ್ ಎಲ್ಲಾನು ಆಗುತ್ತೆ. ಓಕೆ, ಈಗ ನೆಕ್ಸ್ಟ್
ನೋಡಿ ಏನು ಇದು ವೆರಿ ವೆರಿ ಇಂಪಾರ್ಟೆಂಟ್ ಎಲ್ಲ ಆಸ್ಪಿರೆಂಟ್ಸ್ಗೆ, ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ KEA ರಿಕ್ರೂಟ್ಮೆಂಟ್ ಎಕ್ಸಾಮಿನೇಷನ್ ಶೆಡ್ಯೂಲ್ ಹೇಗಿರುತ್ತೆ? ಬ್ಯೂಟಿಫುಲ್ ಪ್ಲಾನ್ ಗೈಸ್ ಇದು. ಎರಡು ಸೈಕಲ್ ನೋಡಿ, 2 ಸೈಕಲ್ಸ್ ಇನ್ ಎ ಇಯರ್ ಪ್ರಪೋಸ್ಡ್ ಪ್ಲಾನ್. ಏನ್ ಪ್ಲಾನ್ ನ ಪ್ರಪೋಸ್ ಮಾಡಿದಾರೆ ಅಂತಂದ್ರೆ ಎರಡೇ ಸೈಕಲ್ಸ್ ಒಂದು ವರ್ಷದಲ್ಲಿ ನಡೆಯುತ್ತೆ. ಏನ್ ಈ ಸೈಕಲ್? 2 ರಿಕ್ರೂಟ್ಮೆಂಟ್ ಸೈಕಲ್ಸ್ ಎವ್ರಿ ಇಯರ್. ಫಸ್ಟ್ ಸೈಕಲ್ ಯಾವಾಗ? ಪ್ರಪೋಸಲ್ಸ್ ರಿಸೀವ್ಡ್. ಇವಾಗ ರಿಕ್ರೂಟ್ಮೆಂಟ್ಸ್ ಡಿಪಾರ್ಟ್ಮೆಂಟ್ಸ್ ಯಾವ ಮಂತ್ ಅಲ್ಲಿ ರಿಕ್ವೆಸ್ಟ್ ಕೊಡ್ತಾರೆ ಅನ್ನೋದು ಹೇಳಕ್ಕಾಗಲ್ಲ ಅಲ್ವಾ? ಅವ್ರವ್ರ ಟೈಮ್ ಲೈನ್, ಅವ್ರವ್ರ ವೇಕೆನ್ಸೀಸ್, ಅವ್ರವ್ರ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಎಲ್ಲ ಡಿಸ್ಕಸ್ ಮಾಡ್ಬಿಟ್ಟು ಅವರೊಂದು ಡ್ರಾಫ್ಟ್ ಕಾಪಿನ ರೆಡಿ ಮಾಡ್ತಾರೆ. ಒಂದು ಪ್ರಾಸೆಸ್ ಹೇಗೆ ನಡೆಯುತ್ತೆ ಅನ್ನೋದು ಹೇಳ್ತೀನಿ. ಫಸ್ಟ್ ಒಂದು ಡ್ರಾಫ್ಟ್ ಕಾಪಿ ಅನ್ನೋದು ರೆಡಿ ಆಗುತ್ತೆ ಒಂದು ಡಿಪಾರ್ಟ್ಮೆಂಟ್, ಯಾವುದೇ ಡಿಪಾರ್ಟ್ಮೆಂಟ್ ಕಡೆಯಿಂದ, ಓಕೆ ಅಲ್ವಾ? ಈ ಡ್ರಾಫ್ಟ್ ಕಾಪಿ ರೆಡಿ ಆದ ನಂತರ ಅವರು ಯಾವುದೋ ಒಂದು ಎಕ್ಸಾಮಿನೇಷನ್ ಬೋರ್ಡ್ಗೆ ಕಳಿಸ್ಬೇಕಾಗುತ್ತೆ, ಒಂದು KEA ಅಥವಾ KPSC ಬೋರ್ಡ್ಗೆ. ಈಗ KEA ಏನಂತ ಹೇಳುತ್ತೆ, ಎರಡೇ ಸೈಕಲ್ ಇದೆ ನಮ್ಮಲ್ಲಿ. ಒಂದು ಟೋಟಲ್ ಒಂದು ವರ್ಷನೂ ಕಂಪ್ಲೀಟ್ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಫಸ್ಟ್ ಸೈಕಲ್ ಅಲ್ಲಿ ಅಕ್ಟೋಬರ್ ಇಂದ ಮೇ ಅಂತ ಕರೀತಾರೆ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಇಷ್ಟು ತಿಂಗಳಲ್ಲಿ ಎಷ್ಟೆಲ್ಲ ಡಿಪಾರ್ಟ್ಮೆಂಟ್ಸ್ KEAಗೆ ರಿಕ್ವೆಸ್ಟ್ ನ ಕೊಡ್ತಾರೆ, ನಮ್ಮ ವೇಕೆನ್ಸೀಸ್ 24 ಇದಾವೆ, ಎಕ್ಸಾಮ್ ಕಂಡಕ್ಟ್ ಮಾಡಿ ಒಳ್ಳೆ ಕ್ಯಾಂಡಿಡೇಟ್ಸ್ ನ ಕೊಡಿ, ನಮ್ಮ ವೇಕೆನ್ಸೀಸ್ 1500 ಇದಾವೆ, ಎಕ್ಸಾಮ್ ನ ಕಂಡಕ್ಟ್ ಮಾಡಿ ಕೊಡಿ ಅಂತ ಈ ಸೈಕಲ್ ಅಲ್ಲಿ ಕೊಟ್ಟವರು, ಈ ಪರ್ಟಿಕ್ಯುಲರ್ ಪೀರಿಯಡ್ ಅಲ್ಲಿ ರಿಕ್ವೆಸ್ಟ್ ಕೊಟ್ಟಿರೋಂತಹ ಡಿಪಾರ್ಟ್ಮೆಂಟ್ಸ್ಗೂ ನೋಟಿಫಿಕೇಶನ್ಸ್ ಜೂನ್ ತಿಂಗಳಲ್ಲಿ ಬಿಡುಗಡೆ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ನೀವು ಕ್ಯಾಂಡಿಡೇಟ್ಸ್ ಆಗಿ ಯಾವ್ದು ಇಂಪಾರ್ಟೆಂಟ್ ನಮಗೆ ಅಂತಂದ್ರೆ, ಇವ್ರು ರಿಕ್ವೆಸ್ಟ್ ಕೊಡೋದಲ್ಲ ನಮಗೆ ಇಂಪಾರ್ಟೆಂಟ್, ನೋಟಿಫಿಕೇಶನ್ ಯಾವಾಗ ಬರುತ್ತೆ ಹಾಗೂ ಎಕ್ಸಾಮ್ ಯಾವಾಗ ಕಂಡಕ್ಟ್ ಆಗುತ್ತೆ. ನೋಟಿಫಿಕೇಶನ್ ಇಶ್ಯೂ ಆಗೋದು ಜೂನ್ ಅಲ್ಲಿ, ಎಕ್ಸಾಮ್ ಕಂಡಕ್ಟ್ ಆಗೋದು ಅಕ್ಟೋಬರ್ ಅಲ್ಲಿ. ಇಷ್ಟೇ ಗೈಸ್, ಫಸ್ಟ್ ಸೈಕಲ್ ಸಿಂಪಲ್. ಜೂನ್ ಅಲ್ಲಿ ನೋಟಿಫಿಕೇಶನ್ ಬರುತ್ತೆ, ಅಕ್ಟೋಬರ್ ಅಲ್ಲಿ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ. ಎಷ್ಟು ತಿಂಗಳು ಗ್ಯಾಪ್ ನೋಡಿ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, 3 ತಿಂಗಳು ಗಡುವು. 3 ತಿಂಗಳು ಗ್ಯಾಪ್ ಇರುತ್ತೆ, 4ನೇ ತಿಂಗಳಲ್ಲಿ ಎಕ್ಸಾಮ್ ನಡೆದೋಗುತ್ತೆ. ಈಗ ಸೆಕೆಂಡ್ ಸೈಕಲ್ ಯಾವಾಗ? ಜೂನ್ ಇಂದ ಸೆಪ್ಟೆಂಬರ್ ತನಕ ರಿಕ್ವೆಸ್ಟ್ ರಿಸೀವ್ ಆಗಿರೋದಂಥದ್ದು ಅಕ್ಟೋಬರ್ ಅಲ್ಲಿ ನೋಟಿಫಿಕೇಶನ್ ಇಶ್ಯೂ ಮಾಡ್ತಾರೆ. ಜೂನ್ ಇಂದ ಸೆಪ್ಟೆಂಬರ್ ತನಕ ಬಂದಿರೋಂಥ ರಿಕ್ವೆಸ್ಟ್ ಅಕ್ಟೋಬರ್ ಅಲ್ಲಿ ನೋಟಿಫಿಕೇಶನ್ ರಿಲೀಸ್ ಮಾಡ್ತಾರೆ KEA ಬೋರ್ಡು. ಅಂಡ್ ಎಕ್ಸಾಮ್ ಕಂಡಕ್ಟ್ ಮಾಡೋದು ಜನವರಿ ಅಥವಾ ಫೆಬ್ರವರಿ. ಇಲ್ಲಿಂದನೂ ಸಹ ನೋಡ್ಬೋದು ನೀವು, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅಂಡ್ ಜನವರಿ ಆರ್ ಫೆಬ್ರವರಿ ಅಂತ ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ 3 ತಿಂಗಳು ಗಡುವು ಕೊಡ್ತಾರೆ. ಸೊ ನಂಗೆ ತಿಳಿದ ಮಟ್ಟಿಗೆ ಇದು ಫೆಬ್ರವರಿನೇ ಹೋಗುತ್ತೆ. ಬಟ್ ಸೆಕೆಂಡ್ ಸೈಕಲ್ ತುಂಬಾ ಫಾಸ್ಟರ್ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಇವ್ರು ಜನವರಿನಲ್ಲಿ ಇಟ್ಬಿಟ್ರೆ ಅಂದ್ರೆ 2 ತಿಂಗಳಲ್ಲಿ ಮುಗ್ದೋಗ್ಬಿಡುತ್ತೆ, 2 ತಿಂಗಳು ಗ್ಯಾಪ್ ನಿಮಗೆ. ಅದಕ್ಕೆ ಇನ್ಮೇಲಿಂದ ಎಲ್ಲಾ ಸ್ಟೂಡೆಂಟ್ಸ್ಗೆ ನಾನು ಹೇಳೋದೇನಂತಂದ್ರೆ, ಟೈಮ್ ನ ವೇಸ್ಟ್ ಮಾಡ್ಕೋಬೇಡಿ. ಹೊಸ ಸೈಕಲ್ ಬರಲಿದೆ, ಹೊಸ ಪ್ರಿಪರೇಷನ್ ಸ್ಟ್ರಾಟಜಿನೂ ಸಹ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಒಂದು ವರ್ಷದಲ್ಲಿ 2 ಬಾರಿ ನಿಮಗೆ ಚಾನ್ಸ್ ಸಿಗುತ್ತೆ ಒಂದು ಎಕ್ಸಾಮ್ ನ ಕ್ರ್ಯಾಕ್ ಮಾಡೋದಕ್ಕೆ ಸಲುವಾಗಿ. ಡಿಪಾರ್ಟ್ಮೆಂಟ್ಸು ಇನ್ಮೇಲೆ ನಿಮಗೆ ಜೂನ್ ಅಲ್ಲಿ ಎಕ್ಸಾಮ್ ಇದೆ, ಜನವರಿನಲ್ಲಿ ಎಕ್ಸಾಮ್ ಇದೆ, ಜನವರಿನಿಂದ ಡಿಸೆಂಬರ್ ತನಕ ಎಕ್ಸಾಮ್ಸ್ ಬರೆಯುವಂಥದ್ದು ನೆಸೆಸಿಟಿ ಬೇಕಾಗಿಲ್ಲ. ಬರೀ 2 ತಿಂಗಳು ಮಾತ್ರ ಎಕ್ಸಾಮ್ ನಡೆಯೋದು KEA ನಿಂದ. ಒಂದು ಅಕ್ಟೋಬರ್ ಅಥವಾ ಜಾನ್ವರಿ ಆರ್ ಫೆಬ್ರವರಿ, ಈ ಪೀರಿಯಡ್ ಅಂತ ಅನ್ಕೊಂಡು ನಿಮಗೆ 1 ವರ್ಷ ಟೈಮ್ ಲೈನ್ ಸಿಗುತ್ತೆ. ಬೇಗ ಬೇಗ ಮಾಡಿ ಮುಗಿಸಿ ಅಂತ ಕೇಳೋದ್ ಬೇಕಾಗಿಲ್ಲ. ಡಿಪಾರ್ಟ್ಮೆಂಟ್ ವರ್ಷದಲ್ಲಿ 2 ಸಲ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ರೆ ಇದರ ಅಕ್ಟೋಬರ್ ಅಲ್ಲಾದ್ರೂ ಬರುತ್ತೆ ಅಥವಾ ಜನವರಿನಲ್ಲಾದ್ರೂ ಬರುತ್ತೆ. ಸ್ಟೂಡೆಂಟ್ಗೆ ಗ್ಯಾಪ್ ಸಿಗೋದು ಎಷ್ಟು ಅಂತಂದ್ರೆ ಜನವರಿ ಅಥವಾ ಫೆಬ್ರವರಿನಿಂದ ಅಕ್ಟೋಬರ್ಗೆ ಏನ್ ಗ್ಯಾಪ್ ಇದೆ ಅದೇ ಗ್ಯಾಪ್ ಮಾತ್ರನೇ ಸಿಗುತ್ತೆ. ಓಕೆ, ಅದೇ ಗ್ಯಾಪ್ ಸಿಗುತ್ತೆ ಒನ್ ಎಕ್ಸಾಮ್ ಟು ನೆಕ್ಸ್ಟ್ ಎಕ್ಸಾಮ್. ಸೊ ಈ ಪ್ಲಾನ್ ಹೋಪ್ಫುಲಿ ಎಲ್ಲಾನು ಓಕೆ ಆದ್ರೆ ನೆಕ್ಸ್ಟ್ ಇಯರ್ ಇಂದ ಇಂಪ್ಲಿಮೆಂಟ್ ಆಗೋಗುತ್ತೆ ಗೈಸ್. ಏನು ವರಿ ಇಲ್ಲ, ತುಂಬಾ ಬೇಗನೆ ಪ್ಲಾನ್ ಪ್ರಪೋಸ್ ಮಾಡಿದ್ದಾರೆ ನೋಡಿ. ಟ್ವೈಸ್ ಎ ಇಯರ್, ವೆರಿ ಇಂಪಾರ್ಟೆಂಟ್. ಇದನ್ನೆಲ್ಲ ರಿಕ್ವೆಸ್ಟ್ ಕಳಿಸಿದ್ದಾರೆ ಆಲ್ರೆಡಿ KEAದವರು. ಬೆನಿಫಿಟ್ಸ್ ಬಂದ್ಬಿಟ್ಟು ನಿಮ್ಗೆ ಆಲ್ರೆಡಿ ತಿಳಿಸಿದ್ದೀನಿ, ಮತ್ತೆ ಹೇಳೋದೇನು ಬೇಕಾಗಿಲ್ಲ. ಈ ತರ ಆದ್ರೆ ಮಾತ್ರ ಕರ್ನಾಟಕ ರಿಕ್ರೂಟ್ಮೆಂಟ್ ಹಿಸ್ಟ್ರಿನಲ್ಲಿ ಉಳ್ಕೊಂಡ್ಬಿಡುತ್ತೆ ಸೂಪರ್ ಆಗಿ. ಎಲ್ಲ ವಿದ್ಯಾರ್ಥಿಗಳಿಗೆ ಬಹುಕಾಲ ಟೈಮ್ ಸಿಗುತ್ತೆ, ಹಾಗೂ ನಿಮ್ಮ ಪ್ಲಾನಿಂಗ್ ಮಾಡಿಕೊಂಡು ಎಲ್ಲಾನ ಜಾಬ್ ಮಾಡ್ತಾನು ಓದ್ಬೋದು. ನಂತರ ಕಂಟಿನ್ಯೂಸ್ ಆಗಿ ನೀವು ಒಂದು ಇಯರ್ನ ಸ್ಟ್ರಾಟಜಿಕ್ ಆಗಿ ಪ್ಲಾನ್ ಮಾಡ್ಕೊಂಡು ಕೂತ್ಕೊಂಡು ಓದೋದನ್ನು ಸಹ ಒಂದೇ ವರ್ಷದಲ್ಲಿ ಸಹ ನೀವು ಕ್ಲಿಯರ್ ಮಾಡ್ಕೋಬಹುದು. ಓಕೆ ಗೈಸ್, ಇಷ್ಟು ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಿತ್ತಂದ್ರೆ ದಯಮಾಡಿ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಯಾವಾಗಲೂ ಕಮೆಂಟ್ ಮಾಡೋದಕ್ಕೆ ಅವಕಾಶ ಇರುತ್ತದೆ, ಕಮೆಂಟ್ ಮಾಡಿ. ಅಂಡ್ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಈ ವಿಡಿಯೋನ ಎಲ್ಲಾ ನಿಮ್ಮ ಗೆಳೆಯರಿಗೂ ಹಾಗೂ ಸಹೋದರಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ, ಶೇರ್ ಮಾಡಿ. ಇಷ್ಟು ಹೇಳ್ತಾ ನಾನು ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಟು ಆಲ್ ದ ಆಸ್ಪಿರೆಂಟ್ಸ್. ಎಲ್ಲ ನಮ್ಮ ಕನ್ನಡ ಜನರಿಗೆ ಥ್ಯಾಂಕ್ ಯು ಹೇಳ್ತಾ
ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ವಿಶ್ ಯು ಆಲ್ ದಿ ಬೆಸ್ಟ್ ಅಂಡ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್ ಗೈಸ್. ಗುಡ್ ಡೇ, ಟೇಕ್ ಕೇರ್.